ಹಲೋ ಮೇಡಮ್, ಇದು ಅನುಶ್ರೀ ಅವರಾ? ಹೌದು ಮೇಡಮ್, ನಾನು ವಿಕ್ರಮ್ ಅಂತ ಹೇಳಿ. ಹೇಳಿ. ಮೇಡಮ್, ಒಂದು ಚಿಕ್ಕದು ಒಂದು ವಿಡಿಯೋ ಶೂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನ್ ವಿಷಯ? ಅಂದ್ರೆ ಮೇಡಮ್, ಏನಂದ್ರೆ ಒಂದೆರಡು ಸಿನಿಮಾಗಳು ಬರ್ತಾ ಇದಾವೆ. ಅದರದ್ದು ನಾವು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಗೋಸ್ಕರ ಒಂದೆರಡು ವಿಡಿಯೋ ಶೂಟ್ಗಳು ಮಾಡ್ಕೊಳ್ತಾ ಇದೀವಿ. ಯಾವ ಸಿನಿಮಾಗೋಸ್ಕರ? ಈ ಮಗಧೀರ ಮತ್ತೆ ಯಾವುದು ಆರ್ಯ ಮತ್ತೆ ಕಾದಲ್ ಕೊಂಡೇನ ಅದೆಲ್ಲ ಕನ್ನಡಕ್ಕೆ ಡಬ್ ಆಗ್ತಾ ಇದಾವೆ. ಈ ಸಿನಿಮಾಗಳಿಗೋಸ್ಕರ ಒಂದು ಪ್ರಮೋಷನ್ಗೋಸ್ಕರ ನಾವು ಒಂದು ಆಡ್ ಮಾಡ್ತಾ ಇದೀವಿ. ಈ ಸಿನಿಮಾ ಇನ್ಮೇಲೆ ನೀವು ನೋಡ್ಬೋದು ಕನ್ನಡದಲ್ಲೇ ಅಂತ. ಇಲ್ಲ ಸರ್, ನಾನು ಡಬ್ಬಿಂಗ್ ಪರವಾಗಿ ನಾನು ಮಾತಾಡೋದಿಲ್ಲ ಸರ್. ಅಲ್ಲ, ಬರೀ ಒಂದು ವಾಯ್ಸ್ ಬೈಟ್ ಕೊಡಕ್ಕಾಗತ್ತಾ ಸರ್? ನಾನು ಡಬ್ಬಿಂಗ್ ಪರವಾಗಿ ಮಾತಾಡೋದಿಲ್ಲ ಸರ್. ಫುಲ್ ಇಂಡಸ್ಟ್ರಿ ಡಬ್ಬಿಂಗ್ ವಿರುದ್ಧ ಹೋರಾಡ್ತಾ ಇದ್ರೆ ನೀವೇನ್ ಡಬ್ಬಿಂಗ್ ಮಾತಾಡಿ ಅಂತಿದ್ದೀರಲ್ಲ? ಅಲ್ಲ, ಮಾತಾಡಿ ಅಂತಂದ್ರೆ ಇದು ಕನ್ನಡ ಅಲ್ವಾ? ಕನ್ನಡನ ನಾವು ಸ್ವಲ್ಪ ಪ್ರಮೋಟ್ ಮಾಡೋದಕ್ಕೋಸ್ಕರನೂ ಇದಾಗುತ್ತಲ್ಲ ಮೇಡಮ್. ಕನ್ನಡ ಸಿನಿಮಾನೇ ಇರ್ಬೋದು, ಬಟ್ ಬೇರೆ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡೋದ್ರ ಪರವಾಗಿ ನಾನು ಮಾತಾಡಲ್ಲ ಸರ್. ಯಾಕಂದ್ರೆ ಬೇರೆ ಲ್ಯಾಂಗ್ವೇಜ್ ಕನ್ನಡ ಬಿಟ್ಟು ಬೇರೆ ಭಾಷೆ ಅರ್ಥ ಆಗದೆ ಇರೋರಿಗೆ ಆಲ್ಮೋಸ್ಟ್ ಇದು ರೀಚ್ ಆಗುತ್ತೆ. ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ. ಕನ್ನಡ ಸಿನಿಮಾನೇ ನೋಡ್ಲಿ ಸರ್. ಯಾಕೆ ಅರ್ಥ ಆಗದೆ ಇರೋ ಯಾವ್ದು ಕೊರಿಯನ್ ಭಾಷೆ, ಚೈನೀಸ್ ಭಾಷೆ ಪಿಕ್ಚರ್ ಎಲ್ಲ ನೋಡಲ್ವಾ? ಗೊತ್ತಿಲ್ಲದಿರೋರು ಪರವಾಗಿಲ್ಲ, ನೋ ಪ್ರಾಬ್ಲಮ್. ಕನ್ನಡ ಪಿಕ್ಚರ್ ನೋಡ್ಲಿ. ಇದ್ರ ಪರವಾಗಿ ನಾನು ಮಾತಾಡೋದಿಲ್ಲ. ದಯವಿಟ್ಟು ನಂಗೆ ಇದ್ರ ಪರವಾಗಿ ಕಾಲ್ ಮಾಡ್ಬೇಡಿ ಪ್ಲೀಸ್. ಆತರ ಅಲ್ಲ ಮೇಡಮ್, ಏನಂದ್ರೆ ಬರೀ ಒಂದು 10 ಸೆಕೆಂಡ್ ಅಷ್ಟೇನೆ, ಜಾಸ್ತಿ ಹೊತ್ತು. ಸರ್ ನೀವು 10 ಅಲ್ಲ ಸರ್, ನೀವು ನಂಗೆ ಈ ಮಾತಾಡೋದು ದುಡ್ಡು ಕೊಡ್ತೀನಿ ಅಂದ್ರೆ ನಾನು ಮಾತಾಡಲ್ಲ ಸರ್. ಯಾಕೆ ಸರ್ ನೀವು ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಎಲ್ಲರೂ ಅಷ್ಟು ಕಷ್ಟಪಟ್ಟು ಮಾತಾಡ್ತಾ ಇದ್ರೆ ನೀವೇನ್ ಅದ್ರ ಪರವಾಗಿ ಮಾತಾಡ್ತೀರ? ಇಲ್ಲೇ ತಾನೇ ಹುಟ್ಟಿರೋದು, ನೀವು ಕನ್ನಡದವರ ತಾನೇ ನೀವು. ಅದಕ್ಕೆ ಮೇಡಮ್, ಕನ್ನಡನ ಇನ್ನ ನಾವು ಮೇಲಕ್ಕೆ ತಗೊಂಡೋಗ್ಬೇಕು ಅನ್ನೋ ಒಂದು. ನಿಮ್ ತಗೊಂಡೋಗ್ತೀರಾ ನೀವು ಕನ್ನಡ? ಪಾಪ ಎಷ್ಟು ಕಷ್ಟ ಪಡ್ತಿದಾರೆ ಪ್ರೊಡ್ಯೂಸರ್ಗಳು ಈ ಸಿನಿಮಾ ಮಾಡಿ ಕನ್ನಡ ಸಿನಿಮಾನ ಓಡಿಸೋದಕ್ಕೆ. ನೀವು ಇದ್ರ ಪರವಾಗಿ ಮಾತಾಡ್ತೀರಾ? ನಿಮ್ಗೆ ಅನ್ಸಲ್, ನಿಮ್ಗೆ ಬೇಜಾರ್ ಅನ್ಸಲ್ವಾ ಮಾತಾಡೋದಕ್ಕೆ? ದಯವಿಟ್ಟು ಕಾಲ್ ಕಟ್ ಮಾಡಿ ನಂಗೆ ಕಾಲ್ ಮಾಡ್ಬೇಡಿ ಪ್ಲೀಸ್. ಅಲ್ಲ ಮೇಡಮ್, ನೀವೇನ್ ಈ ತರ ಮಾತಾಡ್ತಿದ್ರಿ ಮೇಡಮ್? ನಾನು ಕನ್ನಡನ ಉಳಿಸ್ಬೇಕು ಅಂತಂದ್ರೆ. ಏನ್ ನಿಮ್ ಹೆಸರು? ಅಲ್ಲ, ಏನಕ್ಕೆ ಹೇಳಿ? ಏನ್ ನಿಮ್ ಹೆಸರೇನ್ರಿ? ಏನಕ್ಕೆ ಹೇಳಿ? ನಿಮ್ ಹೆಸರೇನ್ ಮೊದ್ಲು ಹೇಳಿ ಫಸ್ಟ್. ಅಲ್ಲ, ನೀವು ನನ್ ಮೇಲೆ ಈ ತರ ಜೋರ್ ಮಾಡೋದು, ಎದುರ್ಸೋದೆಲ್ಲ ನನ್ನ ಹತ್ರ ಮಡಿಕೋಬೇಡಿ. ನೀವ್ ಹೆದರ್ಸೋದು, ನಾನ್ ಜೋರ್ ಮಾಡೋದು ಅವೆಲ್ಲ ಏನು ಇಲ್ಲ. ನನ್ ಇಷ್ಟ, ನಾನ್ ಮಾತಾಡಲ್ಲ ಗುರು, ನನ್ಗೆ ಇಷ್ಟ ಇಲ್ಲ ಅಷ್ಟೇ. ಫೋನ್ ಕಟ್ ಮಾಡಿ. ಗುರು, ನೀವು ನೆಟ್ಟಿಗೆ ಮಾತಾಡಿ, ನನ್ನ ಗುರು ಅದು ಇದು ಅಂತ ಮಾತಾಡ್ಸಿ. ಹಲೋ ಹಲೋ ಸರ್, ನಾನ್ ಮಾಡಲ್ಲ ಅಂತ ಹೇಳಿದ್ರೆ ಯಾಕೆ ಕಾಲ್ ಮಾಡ್ತಿದ್ದೀರಾ? ಅಲ್ಲ, ನೀವಿಲ್ದ ಇನ್ನೊಬ್ರು ಆರ್ಟಿಸ್ಟ್ ಮಾಡ್ತಾರೆ, ನೀವು ಪರವಾಗಿಲ್ಲ, ಅವ್ರ ಹತ್ರನೇ ಮಾತಾಡಿ. ಗುರು ಅಂತ ನೀವು ಮಾತಾಡ್ಸ್ತೇ, ಸರಿಯಾಗಿ ಮಾತಾಡ್ಸಿ. ಆರ್ಟಿಸ್ಟ್ ತರ ಇರಿ, ಟಿವಿಲೆಲ್ಲ ಇದ್ ಮಾಡ್ತಾರೆ. ನನ್ ಕಾಲ್ ಮಾಡ್ಬೇಡಿ, ನಾನ್ ನಂಬರ್ ಬ್ಲಾಕ್ ಮಾಡ್ಬಿಡ್ತೀನಿ. ದಯವಿಟ್ಟು ನನ್ ಕಾಲ್ ಮಾಡ್ಬೇಡಿ. ನನಗ್ ಮಾಡ್ಬೇಡಿ ಅಂತ ಹೇಳದ್ಮೇಲೆ ನೀವು ಮಾಡೋದ್ ತಪ್ಪಾಗುತ್ತೆ. ಮಾತಾಡ್ಬಿಡಿ ನೀವು ಗುರು ಅಂತ ಹೇಳಿದ್ ಮಾತು ದಯವಿಟ್ಟು ವಾಪಸ್ ತಗೊಳ್ಳಿ. ಆಮೇಲೆ ನಾನು ಕೆಟ್ಟ ಮಾತಾಡಿಲ್ಲ, ನಾನು ಓಕೆ, ನಾನು ಕೆಟ್ಟ ಮಾತಾಡಿಲ್ಲ. ನೀವ್ ನಿಮ್ಮ ಮನ್ಸಿನ ಥಾಟ್ ಗಿಂತ ನಾನ್ ಮಾತಾಡಿರೋ ಪದ ತುಂಬಾ ವಾಸಿ. ಗುರು ಅನ್ನೋದು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡೋದು. ನೀವು ಬೇರೆ ಆರ್ಟಿಸ್ಟ್ ಗಳ ಹತ್ರ ಮಾಡ್ಕೊಳ್ಳಿ ಸರ್, ತೊಂದ್ರೆ ಇಲ್ಲ. ನನಗ್ ಗೊತ್ತಿರೋ ಪ್ರಕಾರ ಯಾವ ಆರ್ಟಿಸ್ಟ್ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನಾನ್ ಮಾಡ್ಸಿದ್ರೆ ಏನ್ ಮಾಡ್ತೀರಾ ನೀವು? ನೀವು ಮಾಡಿಸ್ಕೊಳ್ಳಿ ಸರ್, ನಿಮ್ ಇಷ್ಟ. ನೀವು ಮಾಡಿಸ್ಕೊಳ್ಳಿ, ತೊಂದ್ರೆ ಇಲ್ಲ. ಅಲ್ಲ, ನೀವ್ ಹೇಳ್ಬಿಟ್ಟು ನಾನ್ ಮಾಡ್ಸ್ಕೊಳ್ಳೋ ಅಂತ ವಿಚಾರ ಇಲ್ಲ. ನೀವು ದೊಡ್ಡ ಪ್ರೈಮ್ ಮಿನಿಸ್ಟರ್ ಅಲ್ಲ, ಒಳ್ಳೆ ವಿಷಯ ತಗೊಂಡು ನೀವು ನನಗ್ ಫೋನ್ ಮಾಡಿದ್ರೆ ನಾನು ಕರೆಕ್ಟ್ ಆಗಿ ನಿಮ್ ಹತ್ರ ಮಾತಾಡಿರ್ತಿದ್ದೆ, ಓಕೆನಾ? ನೀವು ಕರೆಕ್ಟ್ ವಿಚಾರದ ಜೊತೆ ನನ್ ಜೊತೆ ಮಾತಾಡಿಲ್ಲ. ನನಗ್ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ದಯವಿಟ್ಟು ಕಾಲ್ ಕಟ್ ಮಾಡಿ ಪ್ಲೀಸ್. ನಾನು ನಿಮ್ ಆಮೇಲೆ ನಾನ್ ನಿಮ್ ನಂಬರ್ ಬ್ಲಾಕ್ ಮಾಡ್ಬಿಡ್ತೀನಿ. ಕಟ್ ಮಾಡಿ ದಯವಿಟ್ಟು. ಮಾಡಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ ಅನುಶ್ರೀ. ಇಲ್ಲ, ಆಮೇಲೆ ನಾನು ಇಲ್ಲ ಅಂದ್ರೆ ಇದನ್ನ ನಿಜವಾಗ್ಲೂ ಪೊಲೀಸಿಗೆ ಕೊಡ್ತೀನಿ. ಈಗ ನಾನು ತೊಂದ್ರೆ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ತೊಂದ್ರೆ ಮಾಡ್ತಾ ಇಲ್ಲ ಆಕ್ಚುಲಿ ಅನುಶ್ರೀ. ಕಾಗೆ ಹಾರಿಸ್ತಾ ಇರೋದು ಆರ್ ಜೆ ಸುನಿಲ್ ಅಂತ. ಏನ್ ಆಟ ಆಡ್ತಾನ್ರಿ ನನ್ ಮಗ? ಅವ್ನ್ ಮುಖ ನೋಡ್ಬೇಕ್ರಿ ಒಂದ್ಸಲ. ಸಾರಿ, ನಿಜ ಕೋಪ ಬಂದ್ಬಿಡ್ತು. ಈಗ ನಾನು ಗುರು ಅಂತ ಹೇಳೋದಿಗೆ ಏನ್ ಕೇಳ್ದಾಗ ಹೇಳ್ಬಿಟ್ಟೆ, ನಂಗೆ ಟೆನ್ಷನ್ ಆಗುತ್ತೆ ಆಕ್ಚುಲಿ ನಂಗೆ. ಸರಿ, ಕಂಪ್ಲೇಂಟ್ ಮಾಡ ಸರ್, ನೋಡಿ ಯಾರೋ ಡಬ್ಬಿಂಗ್ ಮಾಡಿ ಅಂತ ನನಗೆ ಕೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಬಂದ್ಬಿಡ್ತು ನನ್ಗೆ. ಬಟ್ ಚೆನ್ನಾಗ್ ಮಾಡಿದ್ರಿ ನೀವು. ನನ್ಗೆ ಒಂಚೂರು ನನ್ಗೆ ಫ್ಲಾಶ್ ಆಗಿಲ್ಲ, ಫ್ರಾಂಕ್ ಕಾಲ್ ಆಗಿರಕ್ ಸಾಧ್ಯ ಇರುತ್ತೆ ನಂಗೆ ಲಿಟ್ರಲಿ. ಯಾಕಂದ್ರೆ ನಾನು ಸ್ವಲ್ಪ ಶಾರ್ಪ್ ಇದೆ, ನನ್ಗೆ ಗೊತ್ತಾಗ್ಬಿಡತ್ತೆ, ಓಕೆನಾ? ಬಟ್ ನನಗೆ ಅದು ಫ್ರಾಂಕ್ ಆಗಿ ರಿಯಲೈಸ್ ಆಗಿಲ್ಲ. ವೆರಿ ಗುಡ್.